ಮರುದಿನ ಅವನು 2 ಹಣಗಳನ್ನು ತೆಗೆದು ಹಾ. ಛತ್ರದವನಿಗೆ ಕೊಟ್ಟು, ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. ಹಿಂತಿರುಗಿ ಬಂದಾಗ ನಾನು ಕೊಡುವೆನು ಅಂದ್ರೆ ಅರ್ಥ ಏನಂದ್ರೆ ಅವನೇನಾಗಿದ್ದಾನೆ, ಟ್ರಸ್ಟ್ ವರ್ದಿ, ಅವನು ತುಂಬಾ ನಂಬಿಗಸ್ತಿಕೆ. ನಾವು ಆಶೀರ್ವಾದವಾಗಿ, ನಾವು ಫಲಭರಿತವಾಗಿ, ನಾವು ಸಮೃದ್ಧಿಯಾಗಿ ತೃಪ್ತಿಯಾಗಿರ್ಬೇಕಂದ್ರೆ ನಂಬಿಗಸ್ತರಾಗಿರ್ಬೇಕು. ಇವನು ನಂಬಿಗಸ್ತಿಕೆ ತೋರಿಸ್ತಾನೆ. ನಾನು ತಿರುಗಿ ವಾಪಸ್ ಬರ್ತೇನೆ, ತಿರುಗಿ ಕೊಡ್ತಾನೆ, ತಿರುಗಿ ಅವ್ರಿಗೆ ಏನೆಲ್ಲ ಇದೆ ನಾನು ಮತ್ತೆ ವಾಪಸ್ ರಿಟರ್ನ್ ಮಾಡ್ತೇನೆ. ಪ್ಲೀಸ್, ಐ ಮೇ ಟ್ರಸ್ಟ್ ವರ್ದಿ ಪರ್ಸನ್, ಐ ಫೇತ್ಫುಲ್ನೆಸ್. ನಾನು ತುಂಬಾ ನಂಬಿಗಸ್ತವಾದಂಥ ವ್ಯಕ್ತಿ. ಇವತ್ತು ನಾವು ನೋಡ್ಕೊಳ್ತೇವೆ ಆತನ ಸಂಪಾದನೆ, ಆತನಿಗಿರುವಂಥ ಸಂಪತ್ತು, ಆತನಿಗಿರುವಂಥ ಆ ಹಣವನ್ನು ಅವನಿಗೆ ಕೊಡುವಾಗ, ಇವತ್ತು ನಾನು ಬಹಳ ಇಂಪಾರ್ಟೆಂಟ್ ಆಗಿ ನಿಮಗೆ ತಿಳಿಸ್ಬೇಕಾಗಿದೆ ಏನಂತಂದ್ರೆ, ಎಷ್ಟೋ ಜನ ಹಣನ ನೆಗ್ಲೆಕ್ಟ್ ಮಾಡ್ತಾರೆ. ಹಣನ ಏನ್ ಮಾಡ್ತಾರೆ, ಬಹಳ ನೆಗ್ಲೆಕ್ಟ್ ಮಾಡ್ತಾರೆ. ಹಣ ನಮಗೆ ಬರಬೇಕಂದ್ರೆ ಗುಣನ ಹೆಚ್ಚಿಸ್ಕೊಳ್ಬೇಕು. ವೆನ್ ಯು ಆರ್ ಇನ್ಕ್ರೀಸಿಂಗ್ ಯುವರ್ ವ್ಯಾಲ್ಯೂ ಅಂದ್ರೆ ಏನಂತಾರೆ ಕನ್ನಡದಲ್ಲಿ? ಮೌಲ್ಯ ಅಂದ್ರೆ ಏನು ಅರ್ಥ ಆಗೋ ಭಾಷೆ. ಗೌರವ, ಮೌಲ್ಯ ಅಂದ್ರೆ ಏನು? ಮೌಲ್ಯನ ಸುಲಭವಾಗಿ ಸರಳವಾಗಿ ಹೇಳಿ, ಏನೋ ಮೌಲ್ಯ ಅಂದ್ರೆ ಏನ ಅಂದ್ರಪ್ಪ ಅಂದ್ಬಿಡ್ತಾರೆ ಅವರೆಲ್ಲ ಹೋಗಿ. ಫಾಸ್ಟ್ ಏನೋ ಮೌಲ್ಯ ಅಂದ್ರೆ ಅವ್ರು ತಲೆ ಕೆಡಿಸ್ಕೋಬೇಕು. ನನ್ನ ಮೌಲ್ಯ ಅಂದ್ರೆ ನನ್ನ ಯೋಗ್ಯತೆ ಅಥವಾ ನನ್ನಲ್ಲಿರುವಂತ ಸಾಮರ್ಥ್ಯ, ಗುಣಗಳಲ್ಲಿರುವಂತ ಸಾಮರ್ಥ್ಯ, ನನ್ನ ಸ್ವಭಾವಗಳಲ್ಲಿ ನಾನು ಏನಾಗ್ಬೇಕು, ಎಚ್ಚರಿಕೆ ಆಗ್ಬೇಕು. ವೆನ್ ಐ ಇನ್ಕ್ರೀಸ್ ಮೈ ವ್ಯಾಲ್ಯೂ, ನನ್ನ ವ್ಯಾಲ್ಯೂನ ಎಷ್ಟು ಹೆಚ್ಚಿಸ್ಕೊಳ್ತೀನೋ ಅಷ್ಟು ಹಣ ನನ್ನನ್ನು ಹುಡುಕಿಕೊಂಡು ಬರ್ತದೆ. ನಾನು ಬೈಬಲಲ್ಲಿ ಸಾಕಷ್ಟು ಕಡೆಗಳು ತೋರಿಸ್ತೀನಿ. ನಮ್ಮ ವ್ಯಾಲ್ಯೂ ನಾವು ಹೆಚ್ಚಿಸ್ಕೊಳ್ತಾ ಇದ್ರೆ ಲೋಕದವರಿಗೆ ನೀವು ಹೋಲಿಕೆ ಮಾಡ್ಕೊಳ್ಬೇಡ್ರಿ. ಅದು ಆಶೀರ್ವಾದದಿಂದ ಬಂದಂತ ಸಂಪತ್ತು ಅಲ್ಲ ಅವ್ರ ಹತ್ರ ಇರೋದು. ಅದು ಆಶೀರ್ವಾದವಾಗಿ ಬಂದಿರುವಂತ ಸಂಪತ್ತು ಅಲ್ಲ ಅದು. ಇವತ್ತು ನನ್ನ ಹತ್ರ ಎಷ್ಟೇ ದುಡ್ಡು ಇರ್ಬೋದು, ನನ್ನ ಹತ್ರ ಇಷ್ಟೇ ಇರ್ಬೋದು, ಇದು ನನ್ನ ಲೈಫಲ್ಲಿ ದೇವರು ಕೊಟ್ಟಂತ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆಶೀರ್ವಾದ. ಇದು ನಮ್ಮ ಮುತ್ತುಗೊಂದ್ಸರಿ ಆದಂತ ಅನುಭವ ಏನಂದ್ರೆ, ಬೈಕ್ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಪ್ರತಿ ಸಾರಿ ಬರುವಾಗೆಲ್ಲ ನನ್ನ ಹತ್ರ 20 ರೂಪಾಯಿ ಇಸ್ಕೊಂಡು ಹೋಗ್ತಿದ್ದೆ ಬಸ್ ಚಾರ್ಜಿಗೆ. ಅಲ್ಲಿ ಕೆಲಸಕ್ಕೆ ಹೋಗುವಾಗ ಅಲ್ಲಿ ಚಾರ್ಜಿಗೆ ಏನಂತಾರೆ, ಚೇಂಜ್ ಇಲ್ಲ, ಚೇಂಜ್ ಕೊಡೋಣ, 20 ರೂಪಾಯಿ. ಆತನ ಇನ್ನೇನು ನೆಕ್ಸ್ಟ್ ಮಂತ್ ಇನ್ನೊಂದು 2 ತಿಂಗಳಲ್ಲಿ ಆತನ ಬೈಕ್ ತಗೊಳ್ಬೇಕನ್ನುವಾಗ ಅದು ಲಾಸ್ಟ್ ಟೈಮ್ ತಗೊಂಡಿದ್ದು. ಅದು ಸುಮಾರು ಎಷ್ಟೋ 400-600 ಎಷ್ಟೋ ಕೊಟ್ಟಿದ್ದೀನಿ ಅನ್ಸುತ್ತೆ. ಅಮೌಂಟ್ ಇಟ್ಟಿದ್ದಾನೆ. ಸುಮಾರು 3 ತಿಂಗಳು ದಿನಾಲು 20 ತಗೊಂಡು ಹೋಗ್ತಾ ಇದ್ದಾನೆ. ಅದು ಖಾಲಿ ಆಗೋದು. ದಿನಾಲು ತಗೊಂಡು ಹೋಗ್ತಾ ಇದ್ದಾನೆ, ಅದು ಖಾಲಿ ಆಗ್ತಾ ಇಲ್ಲ. ಅಷ್ಟಿಗೆ ಆಶ್ಚರ್ಯ ಆಯ್ತು. ಕೇಳಿದೆ, ನನಗೆ ಫೋನ್ ಮಾಡಿದೆ, ಎಷ್ಟು ಕೊಟ್ಟಿದ್ರೆ? 400-600 ಕೊಟ್ಟಿದ್ದೀನಿ. 3 ತಿಂಗಳಾಯ್ತು. ದಿನಾಲು 20 ಅಂದ್ರೆ 3 ತಿಂಗಳಿಗೆ ಎಷ್ಟಾಗುತ್ತೆ? 3 ತಿಂಗಳು ಎಷ್ಟು 90 ಅಲ್ಲ, ಇವರು ಡ್ಯೂಟಿ 5 ದಿವಸ ವಾರಕ್ಕೆ ಎಷ್ಟು? 5, 10, 60 ದಿವಸ. ತಿಂಗಳ 20, 60 ದಿನಕ್ಕೆ ಎಷ್ಟು? ಖಾಲಿನೇ ಆಗಿಲ್ಲ. ಇದೇ ರೀ ಆಶೀರ್ವದಿಸಲ್ಪಟ್ಟಂತ ಹಣ ಅಂದ್ರೆ. ನನ್ನ ಹತ್ರ ಸ್ವಲ್ಪ ಇರ್ಬೋದು ಹಣ, ಇದಕ್ಕಿಂತ ಜಾಸ್ತಿ ನಿಮ್ಮ ಹತ್ರ ಇರ್ಬೋದು, ಇದಕ್ಕಿಂತ 1000 ಗಟ್ಟಲೆ ಇಟ್ಕೊಂಡು ಕುಂತಿರ್ಬೋದು. ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ. ಅದು ಆಶೀರ್ವದಿಸಲ್ಪಟ್ಟಂತ ಹಣ ಆದ್ರೆ ಮಾತ್ರ ನಿಮ್ಮಲ್ಲಿ ಅದು ಸ್ಥಿರವಾಗಿರ್ತದೆ. ಅದು ಆಶೀರ್ವದಿಸಲ್ಪಟ್ಟಂತ ಹಣ ಅಲ್ಲದೆ ಇದ್ರೆ ಅದು ಬೇರೆ ಯಾವುದಕ್ಕೂ ಹೋಗ್ಬಿಡ್ತದ. ಅದರಿಂದ ನೀವು ತೃಪ್ತಿಯಾಗಿ, ಸಂತೃಪ್ತಿಯಾಗಿ ಜೀವನ ಮಾಡಕ್ ಆಗೋದಿಲ್ಲ. ಇದರಲ್ಲಿ ಇಷ್ಟೇ ಇದ್ರೂ ಕೂಡ ನನ್ನ ಫ್ಯಾಮಿಲಿ ಎಲ್ಲ ಮೇಂಟೈನ್ ಮಾಡೋಷ್ಟು ಆಶೀರ್ವಾದ ಇದರಲ್ಲಿದೆ. ಲೋಕದವ್ರಿಗೆ ಹೋಲಿಕೆ ಮಾಡ್ಕೋಬೇಡ್ರಿ. ನಮಗಿಂತ ದೊಡ್ಡ ಮನೆ ಕೊಟ್ಟರೆ, ಬಹಳ ಸಂಬಳ ಐತೆ, ಹೋಲಿಕೆ ಮಾಡ್ಕೋಬೇಡ್ರಿ. ನಾವು ಆಶೀರ್ವದಿಸಲ್ಪಟ್ಟವರು. ನಮ್ಮ ಹತ್ರ 10 ರೂಪಾಯಿ ಬಂದರೂ ಕೂಡ, 50 ರೂಪಾಯಿ ಬಂದ್ರೆ, 100 ರೂಪಾಯಿ ಬಂದರೂ ಕೂಡ ಅದು ಆಶೀರ್ವಾದ ಹೊಂದಿದಂತ ಹಣ. ನಮ್ಮ ಕೈಯಿಂದ ಬ್ಲೆಸ್ ಮಾಡಿ ಕೊಟ್ಟರೆ ಯಾವುದೇ ಹಣ ಆದ್ರೂ ಕೂಡ ಅದು ಆಶೀರ್ವಾದ ಹೊಂದಿದೆ. ಬಹಳ ದಿನಗಳಿಂದ, ಸುಮಾರು ಒಂದು 5-6 ವರ್ಷದಿಂದ ನಾನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ನಮ್ಮವ್ರು ಇಲ್ಲೇ ಇದ್ದಾರೆ. ಅವ್ರು ಪ್ರಾರ್ಥನೆ ಮಾಡಿಸ್ಕೊಳಕ್ ಬಂದ್ರು. ಪ್ರಾರ್ಥನೆ ಮಾಡಿಸ್ಕೊಳಕ್ ಬಂದಾಗ ದೇವ್ರು ಹೇಳಿದ್ರೆ ನನಗೆ, ನಿನ್ನ ಹತ್ರ ಇರೋ ಹಣ ಅವ್ರಿಗೆ ಕೊಟ್ಬಿಡ ಅಂತ. ನಾನು ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಮಾಡಿಸ್ಕೊಳಕ ಬರೋರು ಅವ್ರು ಕೊಡ್ಬೇಕಾ, ನಾನು ಕೊಡ್ಬೇಕಾ? ನಿಮ್ಗೆ ಗೊತ್ತಿಲ್ವಲ್ಲ ವಿಷಯ. ನೀವೇ ಕೊಡ್ತಾ ಇರ್ತೀರಲ್ಲ. ಯಾರು ಬಂದ್ರೆ ಅವರು, ಅವಾಗ ನಾನೇನ್ ಮಾಡಿದೆ, ತೆಗೆದು ಅವ್ರಿಗೆ ಕೊಟ್ಟು ಆಶೀರ್ವಾದ ಮಾಡಿದೆ, ಪ್ರಾರ್ಥನೆ ಮಾಡಿದೆ. ಕೊಡುವಾಗ ಅದೇ ಅವರಿಗೆ ಇವತ್ತಿನವರೆಗೂ ಅವ್ರ ಕೆಲಸಕ್ಕೆ ಆಶೀರ್ವಾದವಾಗಿದೆ. ಯಾಕಂದ್ರೆ ನನ್ನ ಹತ್ರ ದೇವರ ನಂಬಿದ ಮಕ್ಕಳ ಹತ್ರ ಇರುವಂತ ಹಣ ಅದು ಆಶೀರ್ವಾದಿಸಲ್ಪಟ್ಟಂತ ಹಣ, ಅದು ಶಪಿಸಲ್ಪಟ್ಟಂತ ಹಣ, ಬೇರೆ ರೀತಿಯಾದಂತ ಹಣ ಆಗಿದ್ರೆ ಅದು ನಿಮ್ಮ ಹತ್ರ ಸ್ಥಿರವಾಗಿರೋದಿಲ್ಲ. ಅದರಲ್ಲಿ ನಿಮ್ಮ ಜೀವನ ತೃಪ್ತಿಯಾಗಿರೋದಿಲ್ಲ, ನಿಮ್ಮ ಜೀವನ ಸಂತೃಪ್ತಿಯಾಗಿರೋದಿಲ್ಲ, ನಿಮ್ಮ ಜೀವನ ಅದು ಸಮೃದ್ಧಿಯಾಗಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ.
ಅದಕ್ಕಾಗಿ ಅದು ಆಶೀರ್ವಾದಿಸಲ್ಪಟ್ಟಂತ ಹಣವಾಗಿ ಮಾರ್ಪಡಬೇಕಾದ್ರೆ ನಾನು ದೇವರಿಗೆ ಅರ್ಪಣೆ ಮಾಡಬೇಕಾದದ್ದನ್ನು ಮಾಡಿದಾಗ ಮಾತ್ರ ಅದು ಆಶೀರ್ವಾದವಾಗಿ ಅದು ಮಾರ್ಪಡ್ತದೆ. ಅದನ್ನೇ ಇವನು ಮಾಡಿದಿಲ್ಲಿ. ಅವನು ಹೇಳ್ತಾನೆ, ನಾನು ಹೋಗಿ ಮತ್ತೆ ತಿರುಗಿ ತಂದು ಕೊಡ್ತೀನಿ. ನೋಡ್ರಿ, ಅವ್ನು ನಂಬಿಗಸ್ತಿಕೆ. 7ನೇದಾಗಿ, ನಾನು ನೀವು ಸಮೃದ್ಧಿಯಾಗಿ, ತೃಪ್ತಿಯಾಗಿ, ಸಫಲತೆಯ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಬೇಕಾದ್ರೆ ನಾವು ನಂಬಿಗಸ್ತರಾಗಿರ್ಬೇಕು. ನಾವೇನಾಗಿರ್ಬೇಕು? ನಂಬಿಗಸ್ತರಾಗಿರ್ಬೇಕು. ವಿ ಶುಡ್ ಬಿ ಆಲ್ವೇಸ್ ಫೇತ್ಫುಲ್ನೆಸ್ ಇರ್ಬೇಕು. ನಮಗೆ ಆ ಗ್ರಾಟಿಟ್ಯೂಡ್, ಆ ಕೃತಜ್ಞತೆ ನಮಗಿರಬೇಕು. ಆ ವಿಶ್ವಾಸ ನಮಗಿರಬೇಕು. ದೇವರ ಮೇಲೆ ಆ ರೀತಿಯಾದಂತ ನಂಬಿಕೆ ನಮಗೆ ಇರಬೇಕು. ಆಗಿದ್ದಾಗ ಮಾತ್ರ 6 ತಿಂಗಳಲ್ಲಿ ಒಂದು ವೇಳೆ ನೀವು ಈ ಒಂದು ವಾಗ್ದಾನ ನಿಮ್ಮ ಜೀವನದಲ್ಲಿ ಪೂರ್ತಿ ನೆರವೇರದೇ ಇರ್ಬೋದು, ಸ್ವಲ್ಪ ಆಗಿರ್ಬೋದು, ಇನ್ನೂ ಸ್ವಲ್ಪ ಆಗಿರ್ಬೋದು, ಆಗ್ತಾ ಏನೇ ಇರ್ಬೋದು, ಇವತ್ತಿನಿಂದ ಮತ್ತೆ ಇದನ್ನ ಚಾಲೆಂಜಿಂಗ್ ಆಗಿ ತೆಗೆದುಕೊಳ್ಳ್ರಿ. ಒಬ್ಬ ವ್ಯಕ್ತಿ ಯೆರೂಸಲೇಮ್ ಪಟ್ಟಣದಿಂದ ಯೆರಿಕೋ ಪಟ್ಟಣಕ್ಕೆ ಏನಕ್ಕೆ ಹೋಗ್ತಿದ್ದ? ವ್ಯಾಪಾರ ಮಾಡಕ್ ಹೋಗ್ತಾ ಇದ್ದ. ಕಳ್ಳರ ಕೈ ಸಿಕ್ಕೊಂಡ, ಅವ್ರು ಚೆನ್ನಾಗಿ ಓಡಿದ್ರು, ಬಟ್ಟೆ ಹರಿದ್ರು, ಹಣ ತಗೊಂಡ್ರು, ಆರೆ ಜೀವ ಬಿಟ್ಟದ್ರು. ಮೊದಲನೇದಾಗಿ ಒಬ್ಬನ ಯಾರು ಬಂದ? ಒಬ್ಬ ಯಾಜಕ ಬಂದ, ಒಬ್ಬ ಲೇವಿಯನ ಬಂದು ಯಾರು ಕೂಡ ಅವನ ಮೂಸಿ ನೋಡ್ಲಿಲ್ಲ, ಹಂಗೆ ಹೋಗ್ಬಿಟ್ರು. ಒಬ್ಬ ಸಮಾರ್ಯದವನು ಬಂದ, ಅವನ ನೋಡಿದ, ಅವನ ಹತ್ರ ಹೋದ, ಅವನ ನೋಡಿದ, ಅವನ ಮೇಲೆ ಕನಿಕರ ಇಟ್ಟ, ಅವನಿಗೆ ಎಣ್ಣೆ ಒಯ್ದ, ಅವನಿಗೆ ದ್ರಾಕ್ಷರಸವನ್ನು ಹಚ್ಚಿ ಅವನನ್ನು ಎತ್ತಿಕೊಂಡು ತನ್ನ ವಾಹನದ ಮೇಲೆ ಕರೆದುಕೊಂಡು ಹೋಗಿ ಛತ್ರಕ್ಕೆ ಹೋಗಿ ಛತ್ರದ ಯಜಮಾನನಿಗೆ ಹೇಳಿ ಹಣವನ್ನು ಕೊಟ್ಟು 2-3 ಹಣವನ್ನು ಕೊಟ್ಟು ತಿರುಗಿ ಬರ್ತೇನೆ, ನಾನು ವಾಪಸ್ ಕೊಡ್ತಂದ. ಇದು ಸ್ಟೋರಿ ಇಷ್ಟೊತ್ತು ಹೇಳಿದ್. ಹಲ್ಲೆಲೂಯಾ. ಹಾಗಾದ್ರೆ ಇದರಲ್ಲಿ ನಾನು 7 ವಿಷಯಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ. ನಂಬರ್ 1, ದೇವರ ಆಲಯ ಸಾನ್ನಿಧ್ಯ ಬಿಟ್ಟು ಯಾವತ್ತೂ ಕೂಡ ನಾವು ಹೋಗಬಾರದು. ಎಷ್ಟೇ ಸಂಪಾದನೆ ಆಗ್ಲಿ, ಇವ್ನು ಅದಕ್ಕೆ ತಾನೇ ಹೋಗಿದ್ದು. ನಯೋಮಿ ಅದಕ್ಕೆ ತಾನೇ ಹೋಗಿದ್ದು. ಇನ್ನೊಬ್ಬನು ತಪ್ಪಿ ಹೋದ ಮಗ, ಅವನು ಎಷ್ಟು ತಗೊಂಡು ಹೋಗಿರ್ಬೋದ್ರಿ? ಆಗಿನ ಕಾಲಕ್ಕೆ ಅವರಪ್ಪ ಎಷ್ಟು ಸಂಪಾದಿಸಿರುವ, ಅರ್ಧ ಆಸ್ತಿ ಕೊಟ್ರೆ ನಾನು ದೂರ ದೇಶಕ್ಕೆ ಹೋಗಿ ವ್ಯಾಪಾರ ಮಾಡಿ ಬರ್ತೇನೆ ಹಂಗಂದವನು. ಅನ್ನ ಇಲ್ಲ, ದೂರ ದೇಶಕ್ಕೆ ಹೋಗಿ ನಾನು ವ್ಯಾಪಾರ ಮಾಡಿ ಬರ್ತೇನೆ ನನ್ನ ತಪ್ಪಿ ಹೋದ ಮಗ. ಅವರಪ್ಪ ಎಷ್ಟು ಕೊಡ? ಒಂದು 5 ಕೋಟಿ ಕೊಟ್ಟಿರ್ಬೋದ, ಒಂದು 10 ಕೋಟಿ ಕೊಟ್ಟಿರ್ಬೋದ? ಅಂದಾಜಿಗೆ ಹೇಳ್ರಿ. ಆ ಊರಾಗ ಅವನೇ ದೊಡ್ಡ ಶ್ರೀಮಂತ, ಒಂದು 10 ಲಕ್ಷ ಕೊಟ್ಟಿರ್ಬೋದಲ್ಲ ಅಂದಾಜಿಗೆ ಕೊಟ್ಟಿರಬಹುದು. ಅವನೇನು ಮಾಡಿದೆ ಲಾಸ್ಟಿಗೆ? ತಂದೆ ಮನೆಯನ್ನು ಬಿಟ್ಟು ಹೋಗಿದ್ದಕ್ಕೆ, ತಂದೆ ಆಶೀರ್ವಾದದಿಂದ ದೂರ ಹೋಗಿದ್ದಕ್ಕೆ ಇವತ್ತು ತಂದೆ ಮನೆ, ದೇವರ ಆಲಯ, ದೇವರ ಪ್ರಸನ್ನತೆ, ದೇವರ ಪ್ರಾರ್ಥನೆ, ದೇವರ ಆಶೀರ್ವಾದವಾಗಿರುವಂತಹ ಸ್ಥಳವನ್ನು ಬಿಟ್ಟು ಹೋದ್ರೆ ನಮ್ಮ ಲೈಫ್ ಕೂಡ ಹಂಗೆ ಆಗುತ್ತೆ. ನಂಬರ್ 1. 2ನೇದಾಗಿ, ನೀನು ದೇವರಿಗೆ ಕ್ವಾಲಿಟಿ ಟೈಮ್. ಸುಮ್ಮನೆ ಕುಂತಿರ್ತಾರೆ ಕೆಲವು, ಹಲ್ಲೆಲೂಯಾ, ಕ್ವಾಲಿಟಿ ಟೈಮ್ ಕೊಡ್ರಿ. ಟೈಮ್ ಪಾಸ್ ಮಾಡಕ್ಕೆಲ್ಲ ಬರೋದು, ಎಕ್ಸರ್ಸೈಸ್ ಮಾಡಕ್ಕೆಲ್ಲ ಬರೋದು. ಕ್ವಾಲಿಟಿ ಹೇಳ್ರಿ, ಪಕ್ಕದವ್ರಿಗೆ ಹೇಳ್ರಿ, ದೇವರ ಹತ್ರ ನೀವು ಕ್ವಾಲಿಟಿ ಟೈಮ್ ಕೊಡ್ರಿ. ಕ್ವಾಲಿಟಿ ಟೈಮ್ ಕೊಡ್ರಿ. ಕೆಲವರು ಪ್ರಾರ್ಥನೆ ಮಾಡ್ತಾನೆ ಇರ್ತಾರಾಗ್ಲಿ, ಆ ಪ್ರಾರ್ಥನೆ ಬಲ ಇರಲ್ಲ. ಅವ್ರನ್ನ ಕಾಪಾಡ ಸ್ವಾಮಿ, ಈಗಲೇ ವಾಸಿ ಮಾಡಿದ ನಾಮದಲ್ಲಿ ಅಂತಿರ್ತಾರೆ. ಆ ಪ್ರಾರ್ಥನೆಯಲ್ಲಿ ಏನಿರಲ್ಲ. ಬುಲೆಟ್ ಐತೆ, ಏನಂತೆ ಗನ್ ಐತೆ, ಅದ್ರಲ್ಲಿ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗತ್ತ ನಿಮಗೆ ಎಲ್ಲ ಸಿನಿಮಾ ಡೈಲಾಗ್ ಏನಲ್ಲ. ಗನ್ ಐತೆ, ಅದ್ರಲ್ಲಿ ಏನಿಲ್ಲ. ಪ್ರಾರ್ಥನೆ ಐತೆ, ಅದ್ರಲ್ಲಿ ಏನಿಲ್ಲ, ಪವರ್ ಇಲ್ಲ. ಭಕ್ತಿ ಇದೆ, ಆ ಭಕ್ತಿಯಲ್ಲಿ ಏನಿಲ್ಲ, ಶಕ್ತಿ. ಆತರ ಇರಬಾರ್ದು, ಕ್ವಾಲಿಟಿ ಆಗಿರ್ಬೇಕ್ರಿ. ನನ್ನ ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಪವಿತ್ರ ಆತ್ಮನಲ್ಲಿ ನಾನು ಜೀವಿಸ್ತಿದ್ದೀನಿ ಅಂದ್ರೆ ನನ್ನ ಸುತ್ತ ಏನಿದೆ? ಪವಿತ್ರ ಆತ್ಮನ ಅಗ್ನಿ ಇದೆ, ಬೆಂಕಿ ಇದೆ. ಏನಿದೆ? ಒಂದು ವೇಳೆ ಕೆಲವರು ಕಾಡ್ತಿರ್ತದೆ ಪ್ರಾರ್ಥನೆ ಮಾಡುವಾಗ, ನಮ್ಮ ಸುತ್ತ ಏನಿದೆ? ಈ ಸಭೆ ಸುತ್ತ ಏನಿದೆ? ಪವಿತ್ರ ಆತ್ಮನ ಬೆಂಕಿ ಇದೆ. ಇದ್ರೊಳಗೆ ನೀನು ಬಂದುಬಿಟ್ಟಿದಿ ಅಂದ್ರೆ ಯಾವುದೇ ದುಷ್ಟ ಶಕ್ತಿ, ಉಪದ್ರವ, ಅನಾರೋಗ್ಯ ಯಾವ ಹತ್ರ ಬಂದ್ರು ಕೂಡ ಅವು ಸುಟ್ಟು ಬೂದಿ ಆಗಿರ್ತವೆ ಹೊರತಾಗಿ ಅವು ನಿಮ್ಮನ್ನು ಮುಟ್ಟಕ್ಕೆ ಆಗೋದೇ ಇಲ್ಲ. ನನ್ನ ಸುತ್ತ ನಾನು ಎಲ್ಲಿ ಪ್ರಯಾಣ ಮಾಡಿದ್ರು, ಎಲ್ಲಿಗೆ ಹೋದ್ರು ಕೂಡ ನನ್ನ ಸುತ್ತ, ನಿನ್ನ ಸುತ್ತ ಪವಿತ್ರ ಆತ್ಮನ ಬೆಂಕಿ ಯಾವಾಗಲೂ ಇರ್ತದೆ. ನಿಮ್ಮ ಹತ್ರ ಯಾವ ಉಪದ್ರವ ಕೂಡ ಬರೋದಿಲ್ಲ, ಯಾವ ಅನಾರೋಗ್ಯ ಬರೋದಿಲ್ಲ, ಯಾವುದೇ ರೋಗ ರುಜಿನಗಳು, ಭಯ ಹುಟ್ಟಿಸುವಂತ ಯಾವುದೇ ಶಕ್ತಿಗಳು ನಿಮ್ಮ ಹತ್ರ ಬರೋದಿಲ್ಲ. ಮಾಟ ಮಂತ್ರ ಶಕ್ತಿಗಳು ಅವು ಸುಟ್ಟು ಬೂದಿಯಾಗಿ ಹೋಗ್ತಾವೆ. ಅದಕ್ಕೆ ನಿಮ್ಮ ಹತ್ರ ಬರಕ ಹೆದರ್ತಾವು. ನೀವೆಲ್ಲಿದ್ರೆ ಆ ಬೆಂಕಿಯ, ದೇವರ ಬೆಂಕಿಯ ಸಾನ್ನಿಧ್ಯ ಒಳಗಡೆ, ಅದರಿಂದ ಹೊರಗಡೆ ಬರ್ರಿ. ನೀವು ತಣ್ಣಗಿರ್ತೀರಿ, ಹಾಯಾಗಿರ್ತದೆ ನಿಮ್ಮ ಹತ್ರ ಬರಕ. ನಾವು ತಣ್ಣಗಾಗಿದ್ರೆ ಸೈತಾನ ಏನ್ ಮಾಡ್ತಾನೆ? ಹೆಂಗ್ ಬೇಕಾದ್ರೆ ಬರ್ಬೋದು, ಶೋಧನೆ ಮಾಡ್ಬೋದು, ಕಷ್ಟಗಳು ಕೊಡ್ಬೋದು, ರೋಗ ಕೊಡ್ಬೋದು, ಸಮಸ್ಯೆ ಕೊಡ್ಬೋದು. ಅವೆಲ್ಲ ಹೊತ್ಕೊಂಡು ಮತ್ತೆ ಯಾರ ಮೇಲೆ ಹಾಕ್ತೀವಿ ನಾವು? ಯಾಕೆ ದೇವ್ರೆ ಹಿಂಗ ಮಾಡಿದೆ? ಅಮ್ಮ ತಾಯಿ ನೀನ್ ಯಾಕೆ? ಅಯ್ಯೋ ನಾ ಬಿಟ್ಟು ಓಡೋದಲ್ಲ ನೀನು. ನಾವು ದೇವ್ರ ಮೇಲೆ ಹಾಕ್ಬಿಡ್ತೀವಿ. ನೀನು ದೇವರ ಸಾನ್ನಿಧ್ಯದಲ್ಲಿ, ದೇವರ ಪ್ರಸನ್ನತೆ ಇದ್ರೆ ನೀನು ಬೆಂಕಿ. ನೀನು ಯು ಆರ್ ದ ಫೈರ್.
ಯಾವ ಶಕ್ತಿಗಳು, ಯಾವ ವ್ಯಕ್ತಿಗಳು, ಯಾವ ಸಿಸ್ಟಮ್ ಕೂಡ ನಿಮ್ಮನ್ನ ಟಚ್ ಮಾಡಕ್ ಆಗೋದೇ ಇಲ್ಲ. ಅದಕ್ಕೆ ದೇವರ ಸಾನ್ನಿಧ್ಯ ಒಂದು ವಾರ ಭಾನುವಾರ ಬಂದು ಆ ಪವರ್, ಆ ಪ್ರಸನ್ನತೆ, ಆ ಶಕ್ತಿ, ಆ ಬೆಂಕಿಯನ್ನು ಒತ್ಕೊಂಡು ನೀವು ಇಡೀ ವಾರವೆಲ್ಲ ಎಲ್ಲಾದ್ರೂ ಹೋಗ್ಲಿ ಹತ್ರ ಬರೋದಿಲ್ಲವ. ನೀವು ಭಾನುವಾರ ಬಂದಿಲ್ಲ, ವಾಕ್ಯ ಕೇಳಿಲ್ಲ, ಪ್ರಸನ್ನತೆಯಲ್ಲಿ ಇಲ್ವಾ, ಆ ಬೆಂಕಿ ಇಲ್ವಾ, ಸೈತನ ಇವತ್ತು ಒಂದ್ ದಿವಸ ಸುಸ್ತ ಬಂದು ಏನ್ ಪ್ರಾರ್ಥನೆ ಮಾಡ್ತೀವಳ, ಇರು ಇರು ಮಲ್ಕ ಮಲ್ಕ. 6 ಗಂಟೆ ಆದ್ರೆ ಎದ್ದೇಳಲ್ಲ, 7 ಗಂಟೆ ಆದ್ರೆ ಎದ್ದೇಳಲ್ಲ, ಗೊರಕೆ ಹೊಡಿತಾ ಇರ್ತಾನೆ. ಯಾಕೆ? ತಣ್ಣಗಿದ್ದರಿಂದ ಸೈತಾನ ಏನ್ ಮಾಡ್ತಾನೆ? ಮಲಿಸ್ಬಿಟ್ಟಿದ್ರೆ. ಇದೆಲ್ಲ ನಾನು ಹೇಳ್ತಾ ಇರೋದು ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಬರ್ದಿದೆ. ಸೂರ್ಯ, ಚಂದ್ರ, ನಕ್ಷತ್ರ ಅಂತ ಬರ್ದಿದೆ. ನಾವು ಆಯಾಗೆ ಆರಾಮಾಗಿ ಇದ್ರೆ ಸೈತಾನ ಯಾವಾಗ್ಲೂ ನಮ್ಮಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾನೆ, ಯಾವಾಗ್ಲೂ ನಮ್ಮಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾನೆ. ಅದಕ್ಕೆ ಯಾವಾಗ್ಲೂ ಕೂಡ ನೀವು ಫೈರ್ ಆಗಿರ್ಬೇಕು. ಹೇಳ್ರಿ ಬಾಯಿಂದ, ನಾನು ಫೈರ್ ಆಗಿರ್ತೇನೆ, ನಾನು ಬೆಂಕಿ ಆಗಿರ್ತೇನೆ. ಯಾವುದೇ ನುಂಗುವ ಹುಳ ಗಿಳ ಯಾವುದು ನಮ್ಮ ಹತ್ರ ಫೈರ್ ಆಗಿರ್ಬೇಕು. ಹಂಗಿರ್ಬೇಕಾದ್ರೆ ಕ್ವಾಲಿಟಿ ಟೈಮ್ ಕೊಡ್ರಿ ದೇವರ ಹತ್ರ. ಕ್ವಾಲಿಟಿ. 3ನೇದು ಏನ್ ಹೇಳಿದೆ ನಾನು? ಬೇಗ ಬೇಗ ಹೇಳ್ಬಿಡ್ರಿ. ಉಪಯೋಗಿಸ್ಕೊಳ್ರಿ. 4ನೇದಾಗೇನು? ಹೋಗ್ತಾ ಇರಿ, ಮುಂದೆ ಸಾಗ್ರಿ, ಇರ್ಬೇಡ್ರಿ. 5ನೇದಾಗೇನು? ಸಂಪರ್ಕ. ಇದು ಇಂಪಾರ್ಟೆಂಟ್. ಯಾರ ಜೊತೆ ಕನೆಕ್ಷನ್ ಇದೀ ನೀನು? ಲೋಕದವ್ರ ಜೊತೆ ಕನೆಕ್ಷನ್ ಇದೀ, ಲೋಕದ ವ್ಯವಹಾರಗಳು ಮಾತಾಡೋದ್ರ ಜೊತೆ ಕನೆಕ್ಷನ್ ಇದೀ, ಅದೇ ಸ್ವರ, ಅದೇ ನಮಗೆ ಸ್ವಭಾವಗಳು ಬರ್ತದೆ. ಇವನು ಯಾರ ಹತ್ರ ಹೋಗ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಇವನಿಗೆ ಕರೆಕ್ಟಾಗಿ ಗೊತ್ತಿತ್ತು. ನೀನು ಯಾರು ಸಂಪರ್ಕ ಮಾಡಬೇಕು, ಯಾರ ಹತ್ರ ಹೋಗ್ಬೇಕು, ಆ ರೈಟ್ ಟೈಮಲ್ಲಿ ವೇರಿ ಐ ಹ್ಯಾವ್ ಟು ಕನೆಕ್ಟ್. ಯು ಶುಡ್ ನೋ ದಟ್ ಐ ಹ್ಯಾವ್ ಟು ಕನೆಕ್ಟ್ ದಿಸ್ ಪರ್ಸನ್. ಅಲ್ಲಿ ಹೋಗ್ಬೇಕು ನಾನು ಅನ್ನೋದು ನಮಗೆ ಗೊತ್ತಿರಬೇಕು. 6ನೇದಾಗಿ ಸಂಪಾದನೆ, ಸಂಪತ್ತು ಅಥವಾ ಮನಿ. ಯಾವತ್ತೂ ಕೂಡ ದೇವರ ಮಹಿಮೆಗೋಸ್ಕರವಾಗಿ ಹಣವನ್ನು ನಾವು ಖರ್ಚು ಮಾಡಬೇಕು. ದೇವರ ಮಹಿಮೆಗೋಸ್ಕರವಾಗಿ ಇನ್ನೊಬ್ಬರನ್ನ ಆಶೀರ್ವಾದ ಮಾಡೋದಕ್ಕೋಸ್ಕರ ಹಣ ಖರ್ಚು ಮಾಡಿ, ವ್ಯರ್ಥವಾಗಿ ಅಲ್ಲ. ಎಷ್ಟು ಜನ ನೀವು ಬರೆದಿಟ್ಕೊಳ್ರಿ. ನಾನು ಕೆಲವ್ರಿಗೆ ಹೇಳ್ತಾ ಇರ್ತೀನಿ, ನೀವು ಬರೆದಿಟ್ಕೊಳ್ರಿ, ಈ ತಿಂಗಳು ಎಷ್ಟು ಬಂತು, ಎಷ್ಟು ಖರ್ಚಾಯ್ತು, ಎಷ್ಟು ವೇಸ್ಟ್ ಆಯ್ತು. ದೇವರ ಸಾನ್ನಿಧ್ಯಕ್ಕೆ ಕ್ವಾಲಿಟಿ ಟೈಮ್ ಕೊಡ್ರಿ. ಆಸ್ಪತ್ರೆಗಳ ಸುತ್ತು ನೀವು ತಿರುಗದೇ ಇಲ್ಲ. ಆಸ್ಪತ್ರೆಗಳಿಗೆ ಹಣ ಖರ್ಚು ಮಾಡುವಂತ ಅಗತ್ಯ ಇರೋದಿಲ್ಲ. ಯಾಕಂದ್ರೆ ಯೆಹೋವನೇ ಆರೋಗ್ಯದಾಯಕನಾಗಿರ್ತಾನೆ. ದೇವರೇ ನಮಗೇನಾಗಿದ್ದಾನೆ? ಆರೋಗ್ಯದಾಯಕನಾಗಿರ್ತಾನೆ. ಇದು ಬಹಳ ಸಿಂಪಲ್. ನಾವು ಇದನ್ನೇ ಬಿಟ್ಬಿಡ್ತೀವಿ. ನಾವು ಇದನ್ನೇ ಬಿಟ್ಬಿಡ್ತೀವಿ. 7ನೇದಾಗಿ ನಾವು ಏನಾಗಿರ್ಬೇಕು? ನಂಬಿಗಸ್ತರಾಗಿರ್ಬೇಕು. ದೇವರಿಗೆ ನಂಬಿಗಸ್ತರಾಗಿದ್ದಾಗ ಮಾತ್ರ ನಮ್ಮ ಜೀವನ ತೃಪ್ತಿಯಾಗಿರ್ತದೆ, ನಮ್ಮ ಜೀವನ ಸಮೃದ್ಧಿಯಾಗಿರ್ತದೆ, ನಮ್ಮ ಜೀವನ ಆಶೀರ್ವಾದವಾಗಿರ್ತದೆ.